ನೋಡ್ಬೋದು ನಮ್ಮ ಮಿಸ್ಟರ್ ಸಮೃದ್ಧಿ ಮಂಜುನಾಥ್ MLA ಮುಳಬಾಗಿಲು ಅವರು ಒಂದು ಸರ್ಕಾಸ್ಟಿಕ್ ಸ್ಟೇಟ್ಮೆಂಟ್ ಇದಕ್ಕಿದ್ದಂಗೆ ಯಾವ್ದು ವೀಕ್ಷಣೆ ಮಾಡಕ್ ಬಂದಾಗ ಸೋಮೇಶ್ವರ ಕೆರೆ ಹತ್ರ ಒಂದೇನೋ ಒಂದು ಡೈಲಾಗ್ ಹೊಡೆದಿದ್ದಾರೆ. ಅವ್ರಿಗೆ ಫಸ್ಟ್ ಗ್ರಾಂಟ್ಸ್ ಅಂದ್ರೇನು, ಫಂಡ್ಸ್ ಅಂದ್ರೇನು, ಟೆಂಡರ್ ಅಂದ್ರೇನು ತಿಳ್ಕೋಬೇಕು. ಏನು ಗೊತ್ತಿಲ್ಲದೆ ಮಾತಾಡೋದು ಒಂಥರ ಮನಸ್ಸಿಗೆ ಬೇಜಾರಾಯ್ತು. ಅದಕ್ಕೆ ನಾನು ಸುಮಾರು ಜನ ಫೋನ್ ಮಾಡಿದೆ, ಸರ್ ನೀವು ಅದನ್ನ ಜನಗಳು ತಪ್ಪು ತಿಳ್ಕೊಂತಾರೆ, ಒಳ್ಳೆ ಹೆಸರಿದೆ, ನೀವು ಕೆಲಸ ಮಾಡಿದ್ದೀರಾ, ಇವ್ರು ಹಿಂಗೆ ಉಡಾಫೆ ಮಾತಾಡ್ಬಿಟ್ರೆ ಜನಗಳಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ, ನೀವು ಸಮಜಾಯಿಸಿ ಕೊಡ್ಲೇಬೇಕು, ಕ್ಲಾರಿಫೈ ಮಾಡಿ. ನೋಡಿ, ನಿಮ್ಮ ಮಾಧ್ಯಮದವ್ರೆ ನಾ ಹೇಳೋದಿಷ್ಟೇನೆ, ನಿಮ್ಮ ಮೂಲಕ ಎಲ್ಲ ಕ್ಷೇತ್ರ ಜನಕ್ಕೆ ಗೊತ್ತಾಗಬೇಕಾದ್ರೆ ಸತ್ಯಾಂಶ ಏನು ಅಂತ. 600 ಕೋಟಿ KC ವ್ಯಾಲಿ ಪ್ರಾಜೆಕ್ಟ್ ಅಲ್ಲಿ ಅಪ್ರೂವ್ ಆಗಿರೋದು ಪ್ಯಾಕೇಜ್ 600 ಕೋಟಿ, ಬೆಂಗಳೂರಿಂದ ಕೋಲಾರದವರು, ಕೋಲಾರದಿಂದ ಮುಳಬಾಗಿಲು. 600 ಕೋಟಿಯಲ್ಲಿ ಈ ಕೆರೆಗಳ ಸುಂದರೀಕರಣ, ಬ್ಯೂಟಿಫಿಕೇಶನ್ಗೆ ಕೋಲಾರ ಒಂದಷ್ಟು ದುಡ್ಡು ಅಲಾಟ್ ಆಗಿತ್ತು. ಅದ್ರಲ್ಲಿ ಇದನ್ನು ಸ್ವಲ್ಪ ಮಾಡ್ರಪ್ಪ, ನಮ್ದು ಯಾಕೆ ಬಿಡ್ತೀರಾ ಕೆರೆ, ಸೋಮೇಶ್ವರ ಕೆರೆ ಅಂತ ಹೇಳಿದಕ್ಕೆ 2,96,00,000 ಇದಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಅದು ನಮಗೆ ಗ್ರಾಂಟ್ಸ್ ಬಂದಿದ್ದು ಅಲ್ಲ, ನಮ್ಮ MLA ಗ್ರಾಂಟ್ಸ್ ಅಲ್ಲ, ಏನೂ ಅಲ್ಲ. 600 ಕೋಟಿಯಲ್ಲಿ ಅದೊಂದು ಸೇರ್ಕೊಂಡಿದೆ. ನಾವೇನು ಒತ್ತಾಯ ಮಾಡಿ ಕೇಳಿದ್ದಕ್ಕೆ ಅವರು KC ವ್ಯಾಲಿ ಇಂಜಿನಿಯರ್ಸ್ ಮಾಡಿದ್ದಾರೆ. 2.9 ಕೋಟಿ ಲೆಕ್ಕ ನಾವು ಕೇಳೋಕ್ಕೂ ಆಗಲ್ಲ, ಮಾಡೋಕ್ಕಾಗಲ್ಲ. ಅವ್ರು 600 ಕೋಟಿ ಲೆಕ್ಕ ಕೊಟ್ಕೊಂಡು ಅವ್ರು ಸಬ್ಮಿಟ್ ಮಾಡ್ಕೊಂಡು ರಿಪೋರ್ಟ್ ಕೊಡ್ತಾರೆ. ಇವ್ರು ಏಕಾಏಕಿ 7 ಕೋಟಿದಲ್ಲಿ 4 ಕೋಟಿ ಡ್ರಾ ಮಾಡ್ಕೊಂಡು ಹೋದಂದ್ರೆ ನಾನೇನು PDOನ ಡ್ರಾ ಮಾಡ್ಕೊಂಡು ಹೋಗಕ್ಕೆ? ನಂಗೇನು ಬ್ಯಾಂಕ್ ಅಕೌಂಟ್ ಇದೆ MLAಗೆ, ಅವ್ರು MLA ಆಗಿ ಫಸ್ಟ್ ತಿಳ್ಕೋಬೇಕು ಪ್ರೊಸೀಜರ್ ಏನು ಅಂತ, ಹಂಗೆಲ್ಲ ಮಾತಾಡ್ಬೇಕು. ಯಾವ PDO ಅದ್ರ ಚೇರ್ಮನ್ ಅವ್ರು ಸೇರ್ಕೊಂಡು ಜಾಯಿಂಟ್ ಅಕೌಂಟ್ ಸಿಗ್ನಿ ಮಾಡ್ಕೊಂಡು ಡ್ರಾ ಮಾಡ್ಕೊಂತ ಖರ್ಚು ಮಾಡ್ತಾರೆ. MLA ಏನಕ್ಕಿದೆ, ನಮ್ದು ಅಕೌಂಟ್ ಕೊಟ್ಟಿದ್ದಾರೆ MLAಗೆ, ಏನಾದ್ರು ಇಲ್ಲಿ ದುಡ್ಡು ಇಟ್ಕೊಂತ DC ಕೊಡ್ತಾರೆ, ಅವ್ರು ಕೊಡ್ತಾರೆ, ನಿಮ್ಗೆ ಗೊತ್ತಿದೆ. ಇದು ಹಿಂಗೆ ಮಾತಾಡೋದು ಬಹಳ ಜನಗಳಿಗೆ ಬಹಳ ತಪ್ಪು ತಿಳ್ಕೊಂತಾರೆ. ಆಮೇಲೆ ಈಗ ಅವರು ಅರ್ಥ ಮಾಡ್ಕೋಬೇಕು, ಒಂದು ಜನ ಆಶೀರ್ವಾದ ಮಾಡಿದ್ದಾರೆ, ಅವ್ರನ್ನ MLA ಗೆಲ್ಸಿದ್ದಾರೆ. ಮೊನ್ನೆ ಎಲೆಕ್ಷನ್ ಅಲ್ಲಿ ಇವರು ನಾನು ಬಂದಿಲ್ಲ, ಸ್ವಲ್ಪ ಈಸಿ ಆಗೋಯ್ತು, ಹೊಡ್ಕೊಂಡು ಹೋಗ್ಬಿಟ್ರು, MLA ಆಗ್ಬಿಟ್ರು. ಅದೇ ನಾನು ಇದ್ದಿದ್ರೆ ಆಗೋದಾ? ನಾನೇನು 3 ವರ್ಷದಿಂದ ಏನು ಮಾತಾಡಲ್ಲ ಅವ್ರ ಬಗ್ಗೆ. ಇವ್ರು ಈ ತರ ಅಪಾದ್ಯ ಮಾಡಿದಾಗ ನಾನು ಮಾತಾಡಲೇಬೇಕು. ನಾನು ಎಕ್ಸ್ ಮಿನಿಸ್ಟರ್ ಆಗಿ, ಸ್ಟೇಟ್ ಆಫೀಸರ್ ಆಗಿ ಇಷ್ಟೆಲ್ಲ ಅನುಭವ ಇದೆ, ಅವ್ರಿಗಿಂತ ಹಿರಿಯನು ವಯಸ್ಸಿನಲ್ಲೂ ಅಷ್ಟೇ. ಅವ್ರು ಇನ್ನು ಚೈಲ್ಡಿಶ್ ಮಾತಾಡ್ತಾರೆ. ತೂಪಾಗಿರ್ಬೇಕು MLA ಅನ್ನೋದು, ಒಂದು ಮಾತು ಬೆಲೆ ಇರಬೇಕು. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇದೆ, ಅದು ಮಿತಿ ಮೀರಿ ಮಾಡಿದ್ದಾರೆ. ಈಗ ಮೊದಲು ನನಗೆ ಇಲ್ಲಿ ಪುತ್ತೂರು ಮಂಜಣ್ಣ ಅವ್ರ ಆಶೀರ್ವಾದ MLA ಆದೆ, ಮಿನಿಸ್ಟರ್ ಆದೆ, ಸಹಕಾರ ಮಾಡಿದ್ದಾರೆ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಸರ್ ಬಂದ್ಬಿಡಿ ನೀವೇ ಇಲ್ಲಿ ಕಂಟೆಸ್ಟ್ ಮಾಡಿ ಅಂದ್ರು. ನಾನೇನು ಅಷ್ಟೊತ್ತಿಗೆ ನಾನು ಸುಮಾರು ಅಲ್ಲಿ ದುಡ್ಡು ಖರ್ಚಾಗಿದ್ದೀರೋ ಮಾತು ಹೇಳ್ತೀನಿ. ಅದು ಪೆದ್ದಪ್ಪಯ್ಯನೂ ಗೊತ್ತು, ಪೆದ್ದಪ್ಪನೂ ಹೇಳಿದಂತ ನಾಗೇಶ್ ತಿಳಿಸ್ಕೊಡ್ಚಿಡಿ ಅಂತ. ಇಲ್ಲಿ ನಾನು ಹೇಳಿದೆ, ಬೇಡ ಜನ ಅಲ್ಲಿ ಇದಾಗಿದೆ, ಬರೋದು ಬೇಡ, ಯಾರೋ ಹೇಳ್ತಾರೆ ಮಾಡ್ಕೊಡಿ, ನಾನು ಇಲ್ಲಿ ಮಾಡ್ಕೊಂಡು. ಅದು ಮಾಡಿದ ತಪ್ಪು ನಂದೇ. ಅವಾಗ ನನ್ನ ಮಗನೂ ಹೇಳಿದೆ, ಅಪ್ಪಾಜಿ ಮಂಜಣ್ಣ ಕರೀತಾರೆ, ಹೋಗ್ಬಿಡ ನಡಿ ಅಂತ. ಅದ್ರಲ್ಲಿ ಮಿಸ್ಟೇಕ್ ಆಗಿದ್ದಿಲ್ಲ ಅಂತ ನನ್ನ ಕಡೆಯಿಂದ. ನಾನು ಬಂದಿದ್ರೆ ಕಥೆನೇ ಬೇರೆ, MLA ಆಗಿದೆ, ಮಿನಿಸ್ಟರ್ ಆಗ್ತಾ ಇದೆ ಸೀನಿಯಾರಿಟಿ ಮೇಲೆ. ನಾನು ಮಿನಿಸ್ಟರ್ ಕೊಡೋಕೆ PK ಅವ್ರು ಇದ್ರಲ್ಲ ನಮ್ಮ ಗುರುಗಳು, ಡೆಫಿನೆಟ್ ಆಗಿ ನಾನು ಮಿನಿಸ್ಟರ್. ಅವ್ರೇನು ಹೇಳಿದ್ರು, ಆಯ್ತು ನಿಮ್ಮೂರೇನಾಯ ನಿಂತ್ಕೊಡೆ ಅಂತ ಅಲ್ಲಿ ತೆರೆದ್ರು. ನಾನು ಹೋದೆ, ಅವ್ರು ಒತ್ತಾಯದ ಮೇಲೆ ನನಗೂ ಇಷ್ಟ ಆಯ್ತು ನೇಟಿವ್ ಪ್ರೆಸ್ ಕೆಲಸ ಮಾಡೋಣ. ಈಗ ಇಲ್ಲಿ ಕೆಲಸಗಳು ಅನೇಕ ಕೆಲಸ ಮಾಡಿದ್ರು, ನಿಮ್ಗೆ ಗೊತ್ತಿದೆ. ನೂಕುಲ್ ಬಂಡೆ ಯಾವತ್ತಾದ್ರೂ ಯಾವ MLA ಆದ್ರೂ ಮಾಡಿದ್ರ? ನಾನು ಯಾರನ್ನೂ ಇದು ಮಾಡ್ತಾ ಇಲ್ಲ, ಹೇಳ್ತೀನಿ. ಒಂದ್ಸರಿ ಮಳೆ ಬಂತು, ಮುಸ್ಲಿಂ ಬಾಂಧವರೆಲ್ಲ ಬಂದರು, ಸರ್ ನಡ್ಕೊಳಕ್ಕಾಗಲ್ಲ, ಇಲ್ಲಿಂದ ಮೇನ್ ರೋಡಿಂದ ಯಾವುದು ನಮ್ಮ ಭೂಕುಂಟೆ ರೋಡು ಲೆಫ್ಟ್ಗೆ ಹೋಗ್ಬೇಕಾದ್ರೆ ನಾನು ಪ್ಯಾಂಟ್ ಮಾಡಿಸ್ಕೊಂಡು ಛತ್ರಿಯಲ್ಲಿ ಬೆದಪಾಯಿನಿದ್ದು ಕೇಳಿ ಛತ್ರಿ ಇಟ್ಕೊಂಡು ಹೋದ್ವಿ. ಹೇಳಿ ಮುಗಿಸ್ತೀನಿ ನಾನು ಅಂತ ಅಂದ್ಬಿಟ್ಟು 1 ಕಿಲೋಮೀಟರ್ ಮೇಲೆ ಕಾರು ಸಿಮೆಂಟ್ ರೋಡ್ ಹಾಕ್ಸಿದೆ. ಅದಾದ್ಮೇಲೆ ಇಲ್ಲಿ ನೂಕುಲ್ ಬಂಡೆ ರೋಡ್, ಆಮೇಲೆ ನಮ್ಮ ಗಂಗಮ್ಮ ಟೆಂಪಲ್ ಹತ್ರ ಅದು ಏನು ಯಾವಾಗಲೂ ವೆಹಿಕಲ್ಸ್ ನಿಲ್ಸ್ಕೊಂಡು ಬಸ್ ಓಡಾಡುತ್ತದೆ. ನಾನೇ ಹೋಗಿ ನಿಂತ್ಕೊಂಡು ಕೋರ್ಟ್ ಎಲ್ಲ ಕೇಸ್ ಹಾಕಿದ್ರೆ ತೀರ್ಥ ಮಾಡಿದ್ದೀನಿ. MLA ಆದ್ರೂ ಇಂಥ ಕೆಲಸ ಮಾಡಬೇಕು ಹೊರತು ಈ ಥರ ಡೈಲಾಗ್ಸ್ ಸ್ಟೇಟ್ಮೆಂಟ್ ಕೊಡೋದು ಅಲ್ಲ. ಆಮೇಲೆ ಟೀಚರ್ಸ್ ಕಾಲೋನಿ ಏನಪ್ಪ, ಅಲ್ಲಿ 1 ಕೋಟಿ ಸಿಮೆಂಟ್ ಓಡಾಕ್ಸಿದೆ. ಅದಾದ್ಮೇಲೆ ಲೇಔಟ್ ಎಷ್ಟು ಇಂಪ್ರೂವ್ ಆಯಿತು ನಿಮ್ಗೆ ಗೊತ್ತಿದೆ. ಮೇನ್ ರೋಡಿಂದ ಬರ್ಬೋದು, ಈ ಥರ ಹುಡುಕಿ ಕೆಲಸ ಮಾಡಿದ್ವಿ. ಆಮೇಲೆ ಇಲ್ಲಿ ಈಡ್ಗಾ ಮೈದಾನಲ್ಲಿ 2 ಕೋಟಿ ಹಾಕಿ ಡಬಲ್ ರೋಡ್ ಮಾಡ್ತಾನೆ. ಇಲ್ಲಿ ಅಲ್ಲಿ 1 ಕೋಟಿ ಡಬಲ್ ರೋಡ್, KG ಅಲ್ಲ ಶ್ರೀನಿವಾಸಪುರ ರೋಡ್, ಅಲ್ಲಿ ಡಬಲ್ ರೋಡ್ ಹೆಂಗಿದೆ ರೋಡ್ ಈಗ ನೋಡಕ್ಕೆ ಟೌನ್ ಹೆಂಗ್ ಕಾಣಿಸ್ತದೆ ಈಗ. ಅದಾದ್ಮೇಲೆ ಇನ್ನೂ ಮಾಡೋಂಥದ್ದು 2 ಕೆಲಸಗಳಿದ್ದಾವೆ. ರಾಮ ಮಂದಿರ 2 ಕೋಟಿ, ರಾಮ ಮಂದಿರಕ್ಕೆ
85 ಕೋಟಿ. ಆಮೇಲೆ ಸುಷ್ಟಿ ಮೈದಾನಕ್ಕೆ 70 ಕೋಟಿ. 80 ಲಕ್ಷ ಪಾರ್ಕ್ಗೆ, 75 ಲಕ್ಷಕ್ಕೆ ರಾಮ ಮಂದಿರಕ್ಕೆ, 70 ಲಕ್ಷ ನಮ್ಮ ಮುಸ್ಲಿಂ ಬಾಂಧವರು ಕುಸ್ತಿ ಮೈದಾನ. ಅಲ್ಲಿ ಹೋದಾಗ ಫಸ್ಟ್ ಇನ್ವೈಟ್ ಮಾಡೋದು ಸ್ಟೇಡಿಯಂ. ಹೋದಾಗ ಚೇರ್ ಹಾಕೋದು, ನನ್ನ ಚೇರ್ ಜಾರ್ಬಿಟ್ಟು ಬಿದ್ದೋದಂಗಿದೆ. ಇದೇನಪ್ಪ ಸ್ಟೇಡಿಯಂ ಮಾಡೋಣ ಅಂತ ಅನಿಸ್ತು. ಮಾತು ಕೊಟ್ಟೆ ನಾನು. ಮಾತಿನ ಪ್ರಕಾರ 70 ಲಕ್ಷಕ್ಕೆ ಮಾಡಿಸ್ದೆ. 80 ಲಕ್ಷಕ್ಕೆ ಪಾರ್ಕ್ ಆಯ್ತು. ಎಲ್ಲರೂ ಅಲ್ಲಿ ಹೋಗೋರು ಫೋನ್ ಮಾಡ್ತಾರೆ. ಈಗಲೂ ಒಂದು ಸಾಯಂಕಾಲ ಬೆಳಿಗ್ಗೆ ಯಾರೋ ಹೋಗೋದು ಜಂಬಕ್ಕೆ ಹೇಳೋದಲ್ಲ. ನಾನು ಯಾವತ್ತೂ ನಾನು ಕುಚ್ಕೊಂಡಿಲ್ಲ. ಈಗ ಹೇಳೋಕ್ಕೆ ಸಮಯ ಬಂದಿದೆ. ನಾನು ಕೆಣಕಿದ್ದರೆ ನಾನು ಹೇಳಲೇಬೇಕು. ಯಾಕಂದ್ರೆ ಮರ್ಯಾದೆ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ. ಆಮೇಲೆ ರಾಮ ಮಂದಿರ ಯಾಕೆ ಮಾಡಿಸಿಲ್ಲ? ಹಂಗೆ ಪೆಂಡಿಂಗ್ ಇದೆ. ಮಾಡಿಸೋದಲ್ವಾ? 75 ಲಕ್ಷ ಹಾಕಿದ್ವಿ ರಾಮ ಮಂದಿರ. ಆಮೇಲೆ 4 ಕೋಟಿ ಅಂಬೇಡ್ಕರ್ ಸರ್ಕಲ್ ಇಂದ KGF ಬೈಪಾಸ್ವರೆಗೂ 4 ಕೋಟಿ ಇದೆ. ನಾನು ಪೂಜೆ ಮಾಡೋದು ಅಷ್ಟೇ ಹೊರಟೋದೆ. ಅದು ಮಾಡಿಸಿಲ್ಲ. ಕಾಂಟ್ರಾಕ್ಟ್ ಏಡ್ಸ್ ಮಾಡಿಸೋ ಕೆಪಾಸಿಟಿ ಬೇಕು. ಅವ್ರನ್ನೆಲ್ಲ ಬೈದೋ ಇಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಕೆಲಸ ಮಾಡಿಸ್ಬೇಕು. ಅದೆಲ್ಲ ಪೆಂಡಿಂಗ್ ಇದೆ. ಇದನ್ನೆಲ್ಲ ಮಾಡಿಸೋದು ಬಿಟ್ಟು ಏನೋ ಮಾತಾಡ್ಬಿಟ್ರೆ ಅದಕ್ಕೆ ಜನ ಏನ್ ತಿಳ್ಕೊಂತಾರೆ? ನಾನು ಅದಕ್ಕೆ ನಮ್ಮ ಜನಗಳಲ್ಲಿ ಕೇಳ್ಕೊಂತೀನಿ. ನಮ್ಮ ಕ್ಷೇತ್ರದ ಮುಳಬಾಗ ಕ್ಷೇತ್ರ ಜನಗಳಲ್ಲಿ ಯಾರು ತಪ್ಪು ತಿಳ್ಕೊಬೇಡಿ. ಅವ್ರೇನೋ ಹೇಳಿದನ್ ಮನುಷ್ಯ ಏನಾಗಿದೆ ಅರ್ಧಂಬರ್ಧ ಗೊತ್ತಿರೋಕೆ ಅರ್ಧಬಿಂದ ಮಡಿಕೆಗಳಿಗೆ ಹಿಂಗೆ ಮಾತಾಡ್ತಾರೆ. ತೂಕ ಮಾತಾಡ ಯಾರ ಬಗ್ಗೆ ಮಾತಾಡ್ತೀನಿ ಏನು ತಿಳ್ಕೊಂಡು ಮಾತಾಡ್ತೀನಿ. ನಾನು ಇನ್ನೊಬ್ಬರ ಬಗ್ಗೆ ತೇಜವಜೆ ಮಾಡ್ತೀನಿ. ನಮ್ಮನ್ನ ಯಾಕೆ ತೇಜವಜೆ ಮಾಡಿರ್ತಾರೆ? ಜನಗಳಿಗೆ ಅದನ್ನ ದಿಕ್ಸಪ್ಸೋ ಕೆಲಸ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಜನ ನಂಬೋದಿಲ್ಲ ನಿಮ್ಮನ್ನ ನಂಬೋದಿಲ್ಲ ಬಿಡಿ. ಈಗ ಇದನ್ನ ನಾನು ಹೇಳೋದಿಷ್ಟೇ, ನಿಮ್ಗೆ ಅಷ್ಟು ಮಾಡ್ಬೇಕಂತ ನೀನ್ ಮಾಡ್ಬೇಕಂದ್ರೆ ಒಂದು ಕೆಲಸ ಮಾಡು. ಎನ್ಕ್ವೈರಿ ಮಾಡಿಸು, ಇನ್ವೆಸ್ಟಿಗೇಟ್ ಮಾಡಿಸು. ತಪ್ಪಿದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. ಇಲ್ಲಾಂದ್ರೆ ನೀನು MLA ಇಂದ ರಿಸೈನ್ ಮಾಡು. ಇದೇ ಚಾಲೆಂಜ್. ಮಾಡ್ತೀಯಾ? ಮಾಡು. ಇನ್ನು ಜಾಸ್ತಿ ಆಗಿ ಇಷ್ಟಪಡ ಹೇಳೋದು ಬಹಳ ಇದೆ, ಬೇಡ. ಇಷ್ಟೇ ಸಾಕು. ಮುಂದಿನ ದಿನಗಳಲ್ಲಿ ನೋಡ್ಕೊಂಡು 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ. ಮುಂದೆ ಏನೇನು ಯಾರ್ಯಾರಿಗೇನು ಮಾರಮ್ಮ ಹಬ್ಬ ಕಾದಿದೆಯೋ ನನಗೆ ಗೊತ್ತಿಲ್ಲ. ಅಷ್ಟು ಈಸಿ ಅಲ್ಲ, ಅನ್ಕೊಂಡಂಗೆಲ್ಲ ಆಗಲ್ಲ. ಈ ಕಾಲದಲ್ಲಿ ಬಹಳ ಬದಲಾವಣೆ ಆಗಿದೆ. ಜನಗಳು ಗೊತ್ತಿದೆ. ಎಲ್ಲ ಡಿಸೈಡ್ ಮಾಡೋರು ಜನ, ವೋಟರ್ಸು. ಅರ್ಥ ಆಯ್ತಾ? ಲೀಡರ್ಗಳು ಯಾರು ಏನು ಅಂತ ಲೀಡರ್ಗಳು ಗೊತ್ತಿದೆ. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡಕ್ಕಾಗಲ್ಲ. ಅದಕ್ಕೆ ನಾನು ಅಫೆಕ್ಟೆಡ್ ಕ್ಯಾಂಡಿಡೇಟ್. ನನ್ನ ಬಗ್ಗೆ ಮಾತಾಡಿದಾಗ ನಾನು ಇದನ್ನ ಕ್ಲಾರಿಫೈ ಮಾಡಿದ್ದೀನಿ, ಮಾಧ್ಯಮಕ್ಕೆ ಮುಂದೆ ಹೇಳಿದ್ದೀನಿ. ಜನಗಳು ಇದನ್ನ ಯಾವುದೇ ಕಾರಣಕ್ಕೂ ಈಗ ಒಂದು ಕೆಲಸ ಮಾಡಿದ್ರೆ ನಮ್ಮ ಮಂಜಣ್ಣ ಅಲ್ಲಿ ಯಾರೋ ಒಬ್ಬ ಕೇಳ್ದ, ಏನ್ರಿ ಮಾಡಿದ ಸಾಧನೆ ನೀವು ಅಂತ ಕೋಲಾರದಲ್ಲಿ. ಇವ್ರೇನ್ ಮಾಡ್ಬೋದು? ಮಂಜಣ್ಣ ಕಂಪ್ಲೀಟ್ ಲಿಸ್ಟ್ ಹಾಕಿ ಸ್ಟೇಟ್ಮೆಂಟ್ ಕಳಿಸಿ ಮನೆ ಕಳಿಸ್ಬಿಟ್ರು. ಅದು ಗಣಿಸ್ತಾನ. ಈ ಮನುಷ್ಯ ಏನೇನ್ ಮಾಡಿದ ಕಳಿಸ್ಲಪ್ಪ, ಏನೋ ನೀವು ಕಳಿಸ್ಲಿ. ನಾವು ಕೇಳ್ತೀವಿ ಏನ್ ಮಾಡಿದೀನಿ 3 ವರ್ಷದಿಂದ ಕೊಡಪ್ಪ. 0 ಮಾಡಿರೋದು. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಕೆಣಕ ನಾವು ಹೇಳ್ಬೇಕಲ್ಲ. ಏನ್ ಮಾಡಿದ್ವಿ ಕಳಿಸಿದೀನಿ. ಮಂಜಣ್ಣವ್ರು ಕಳಿಸ್ತಾರಲ್ಲ, ಆ ತರ ಸಿಸ್ಟಮ್ ಫಾಲೋ ಮಾಡು. ಕಳಿಸಿ ಕೇಳಿದವ್ರಿಗೆಲ್ಲ ಕೊಡು ಏನ್ ಕೆಲಸ ಮಾಡಿದೆ ಅಂತ ಕಂಪೇರ್ ಮಾಡ್ಲಿ. ನಮ್ದು ನಿಮ್ದು ಎಲ್ಲರದ್ದು ಕಂಪೇರ್ ಮಾಡ್ಲಿ. ಮಂಜಣ್ಣ ಫಾಲೋ ಮಾಡಿ. ಕೋಲಾರದಲ್ಲಿ ಮಾಡಿದಾಗ ನಿಮ್ವಾಗಲೆಲ್ಲ ಮಾಡು. ನನ್ಗೆ ಅಧಿಕಾರ ಕೇಳಕ್ಕೆ ನಾನು ಎಕ್ಸ್-ಮಿನಿಸ್ಟರ್, ಎಕ್ಸ್-MLA, ಆಮೇಲೆ ಅಲ್ಲಿ ಡಿಫಿಡೆಡ್ ಕ್ಯಾಂಡಿಡೇಟ್ ಇನ್ಚಾರ್ಜ್ ಆಫ್ ಮಧೇಪುರ ನನ್ಗೆ ಹಕ್ಕಿದೆ. ಇಲ್ಲೇನೋ ಕೆಲಸ ಕಾರ್ಯ ಲೆಟರ್ ಕೊಡೋದು ನನಗೂ ಇದೆ. ನಾನು ಫುಲ್ ಅವಾಯ್ಡ್ ಮಾಡಿದ್ದೆ. ಆದಿರಾಣ ಇದ್ದಾರೆ ಅಂತ ಸುಮ್ಮನೆ ಅವರೊಬ್ಬ ಕ್ಯಾಂಡಿಡೇಟ್ ಆಗಿದ್ದವರು ಕಾಂಗ್ರೆಸ್ನವರು. ಯಾಕೆ ಸುಮ್ಮನೆ ನಾನು ಕೊಟ್ಟು ಇದು ಮಾಡೋದು? ಎಷ್ಟೋ ಜನ ಬರ್ತಾರೆ ಲೆಟರ್ ಕೊಡಿ, ನಾನು ಕೊಡಲ್ಲ. ನಾನು ಅರ್ಥ ಮಾಡ್ಕೊಂಡು ಹಂಗಾಗಿ ನಾವೆಲ್ಲ ಕಾಂಗ್ರೆಸ್ನವರು ನಾವು ಒಂದಾಗಿ ಹೋಗೋಣ. ನಾವು ಮುಂದಿನ ದಿನಗಳಲ್ಲಿ ಅಷ್ಟು ಈಸಿ ಅಲ್ಲ ಕಾಂಗ್ರೆಸ್ನ ಸೋಲಿಸೋದು. ಅದು ತಿಳ್ಕೋಬೇಕು. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದನ್ನು ಕಾಶನ್ ತಿಳ್ಕೊಂಡು ಇನ್ನು ಮುಂದೆ ಜಾಸ್ತಿ ಅದು ಇದು ಕೆಣಕೊಂಡು ಹೋಗಬೇಡಿ. ಮೊದಲು ಇನ್ವೆಸ್ಟಿಗೇಟ್ ಮಾಡಿ, ಎನ್ಕ್ವೈರಿ ಮಾಡಿ. ನಿಜ ಅಂತ ಪ್ರೂವ್ ಆದ್ರೆ ನಾನು ರಾಜಕೀಯ ನಿವೃತ್ತಿ, ಇಲ್ಲಾಂದ್ರೆ MLAಗೆ ರಿಸೈನ್. ಇಷ್ಟೇನೆ. ಈಗ ಇನ್ನು ಮೇಜರ್ ಪ್ರಾಜೆಕ್ಟ್ಸ್ ನನ್ನ ಕನಸಿನ ಕೂಸುಗಳು ಇಂಡಸ್ಟ್ರಿಯಲ್ ಏರಿಯಾ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ. ಇದು ದೇವರಾಜ ಸಮುದ್ರ ನಾನು DC ಇಟ್ಕೊಂಡು ಸುಬ್ರಹ್ಮಣ್ಯ RI ಮಿಲ್ ಇಟ್ಕೊಂಡು 750 ಎಕರೆ ಸರ್ವೆ ಮಾಡಿಸಿದೆ. ಅಷ್ಟು ನನ್ನ ಅವಧಿ ಮುಗಿದು ನಾನು ಆ ಕಡೆ ಹೋಗ್ಬಿಟ್ಟೆ. ಅದನ್ನು ಹೇಳಿದ್ದೀನಿ ಸಮೃದ್ಧಿಗೆ. ನಾನೇ ಹೇಳಿದೆ, ನೋಡ ಸಮೃದ್ಧಿ ಇದನ್ನು ಫಾಲೋ ಅಪ್ ಮಾಡು. 500 ಎಕರೆ 750 ಎಕರೆ ಇಂಡಸ್ಟ್ರಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ. ಇನ್ನು ಉಳಿದಿದ್ದು ಆಮೇಲೆ ಮಾಡು. ಆಯ್ತಣ್ಣ ಅಂದ, ಮಾಡಿದ. ಆಮೇಲೆ ಇನ್ನೊಂದು 25 ಎಕರೆದು 50 ಕೋಟಿ ಇದು ಹನ್ನಳ್ಳಿ ಹತ್ರ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಅಕಾಮಿಡೇಷನ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಅದನ್ನ ಡೆಲ್ಲಿಗೆಲ್ಲ ಕಳಿಸ್ದೆ. ಅದು ಫಾಲೋ ಅಪ್ ಮಾಡು. ಅವಾಗ ನಾನು ಮಾಡಿಸಿದ್ದೀನಿ. ನಾನು ಇದ್ದಾಗ ಅಂದಾಗ ಅದು ಏನು ಮಾಡಿಲ್ಲ. ಇದೆಲ್ಲ ಯಾರು ಮಾಡೋದು? ಇನ್ನೊಬ್ರು ಅವಧಿಗೆ ಬಂದವ್ರು ಮಾಡ್ಬೇಕಾ ಇಲ್ಲ ಇವ್ರು ಮಾಡ್ಬೇಕಾ? ಅದ್ರ ಬಗ್ಗೆ ಗಮನ ಹರಿಸಬಹುದು. ಈ ಸಣ್ಣ ಪುಟ್ಟ ವಿಷಯಗಳಿಗೆ ಬರೋದು ಬೇಡ. ಜನಗಳಿಗೆ ಸೇವೆ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ, ಸೇವೆ ಮಾಡುವಂತ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಬೇರೆ, ನಿಮ್ದೇ ಸರ್ಕಾರ ಇದೆ, ಇಲ್ಲಿ ಅನುದಾನ ಬರ್ತಾ ಇಲ್ಲ ಅಂತ ಅನುದಾನಗಳ ಕೊರತೆ ಇದೆ. ಅನುದಾನ ಅವರ ಮಂಜು ಕೊಡುವಂತ ಅನುದಾನ ನಮ್ಮ ಅವರ ಕೆಪಾಸಿಟಿ ಏನು ಹೋಗ್ಬೇಕು, ಕೇಳ್ಬೇಕು. ಈಗ ಈ ಅನೂರು ಕ್ಷೇತ್ರದಲ್ಲಿ ಇವರೊಬ್ಬರಿದ್ದಾರೆ MLA ಮಂಜುನಾಥ್, ಅವರು JDS
ಎಷ್ಟನ್ನು ತಗೊಂಡೋಗಿ ಗೊತ್ತಾ ನಿಮಗೆ? ಅದು ಇರಬೇಕಲ್ಲ, ಐಡಿಯಾ ತಗೊಳ್ಳೋ ಕೆಪಾಸಿಟಿ ಬೇಕಲ್ಲ. ಎಷ್ಟು ಜನ JDS ತಗೊಂಡೋಗಿಲ್ಲ, ಎಷ್ಟು ಜನ BJP ತಗೊಂಡೋಗಿ ಸಿದ್ದರಾಮಯ್ಯ ಇರಲ್ಲ. ನಾನು ಶಾಸಕ ನೋಡಿ ಅದು ಮಾಡ್ಕೊಡಲ್ಲ ಇವರು. ಮೇಲ್ಮೇಲೆ ಓಡಾಡ್ಕೊಂಡು ಬಂದ್ಬಿಟ್ಲಾಗುತ್ತಾ? ಮಾಡಿದ್ರೆ ಆಗುತ್ತೆ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ನಲ್ಲಪ್ಪ, 100 MLA ಮಾತಾಡ್ತೀನಿ, ಎಷ್ಟು ಚಂದ ಅಂತ, ಎಷ್ಟು ಕೆಲಸ ಮಾಡ್ತೀನಿ. ಅದು ನಮ್ಮ ಮುಳುಬಾಗಿಲಿಂದ ಮುಂದುವರೆದ ಪ್ರದೇಶ, ಬೆಂಗಳೂರು ಹತ್ರ. ನಾನು ಅದಿರೋದು ಚಾಮರಾಜಪೇಟೆ ಜಿಲ್ಲೆಯಲ್ಲಿ ಶಿವಸಮುದ್ರ ಕಳ್ತಾನೆ. ಎಕ್ಸಾಂಪಲ್ ಕೊಟ್ಟಿದ್ದು ಅದೊಂದೇ ಕಾರಣ ಹೇಳ್ಬಿಟ್ರೆ ಆಗಲ್ಲ. MLA ಆದ್ಮೇಲೆ ಹೋಗ್ಬೇಕು, ಬೇಕು ಬಾರೋ ಸ್ಟಿಲ್ ಏನು ಭಿಕ್ಷೆ ಬೇಡಿ ತರಬೇಕಪ್ಪ. ಭಿಕ್ಷೆಯನ್ನು ಓಡೋಣ, ಸಾರಿ ವಿಡ್ರಾ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತಾರೆ. ಭಿಕ್ಷೆಯನ್ನು ಹೋಗೋಣ, ಭಿಕ್ಷೆ ಬಿಡ್ಬೇಕಾ ಅನ್ನೋ ಡೈಲಾಗ್ ಹುಡುಕ್ತಾರೆ. ಬೇಡ, ಅದು ತೆಗ್ಬಿಡಿ, ಕಡದಿಂದ ತೆಗೆದ್ಬಿಡಿ, ಹೋಗ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ತರಲಿ. ಈಗ DK ಅವರು ಯಾಕೆ ಕೊಡಲ್ಲ ಅಂತಾರೆ? ಹೋದ್ರೆ ರಿಕ್ವೆಸ್ಟ್ ಮಾಡೋರು ಯಾಕೆ ಕೊಡಲ್ಲ ಅಂತಾರೆ? DK ಸಾಹೇಬ್ ಎಷ್ಟು ಜನ ಕೊಡ್ತಾ ಇದಾರೆ? ಪ್ರತಿಯೊಂದು ಕ್ಷೇತ್ರಕ್ಕೆ ಒಂದೊಂದು ಕೋಟಿ ಕುಡಿಯೋ ನೀರು ಕುಡಿಯೋದು ಗೊತ್ತಲ್ಲ. ಈಗ ಬೆಂಗಳೂರು ಸಿಟಿ ಇಂಪ್ರೂವ್ಮೆಂಟ್ಗೆ 2,000 ಕೋಟಿ ಕೊಟ್ಟಿದ್ದಾರೆ ರೋಡ್ಸ್ಗೆಲ್ಲ. ಅರ್ಥ ಆಯ್ತಲ್ಲ? ಮಾಡಲಿ, ಎಲ್ಲ ಆಗುತ್ತೆ. ಆಮೇಲೆ ಇವರು ಇನ್ನೊಂದು ಯಾರಾದರೂ ನಮ್ಮ ಮಂಜಣ್ಣನೋ ಆದಿನಾರಾಯಣ ಅವ್ರನ್ನ ಜೊತೆಲಿ ಉಪಯೋಗಿಸ್ಕೊಂಡು ಅವ್ರ ಮೂಲಕ ತರ್ಬೋದಲ್ಲ. ಒಂದು ಹೇಳಿದ್ ನಾನು ಬೇಡ ಅಂತಾರ? ಈಗ ಮಂಜಣ್ಣ ಮುಳುವಾಗಿ ಮಾಡಲ್ಲ ಅಂತಾರ? MLA ಆದ್ರೆ ಯಾರ್ಯಾರು ಅಂತ MLA ಒಂದು ಸೆಲೆಕ್ಟ್ ಆದ್ಮೇಲೆ MLA ಪ್ರತಿಯೊಬ್ಬರು MLA, ಭೇದ ಭಾವ ಏನೂ ಇರಲ್ಲ. ಕೆಲಸಗಳನ್ನ ಮಾಡ್ಬೇಕಾದ್ರೆ ಅಭಿವೃದ್ಧಿ ವಿಷಯಗಳಲ್ಲಿ MLA ಎಲ್ಲರಿಗೂ MLAನೇ, ಎಲ್ಲ ಪ್ರಜೆಗಳು ಅವರೇ ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಇದೆ ಸರ್. ಈಗ ಅದಕ್ಕೆ ಎಲ್ಲರೂ ಅದೇ ಕೇಳ್ತಾರೆ. ಅದಕ್ಕಿಂತ ಉತ್ತರ ಹೇಳಿಲ್ಲ ನಾನು. ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ಈ ಎಲ್ಲಾ ಲೀಡರ್ಗಳ ಮಾಧ್ಯಮವನ್ನು ಕರೆಸಿ ಇದೇ ತರ ಒಂದು ಪ್ರೆಸ್ ಮೀಟ್ ಮಾಡಿ ಡಿಕ್ಲೇರ್ ಮಾಡ್ತೀನಿ. ಮನಸ್ಸಲ್ಲಿ ಏನಿದೆ, ಯಾವ ಕ್ಷೇತ್ರ ಇದೆ? ನನ್ನ ಮನಸ್ಸಲ್ಲಿ ಜನಗಳು ಇದನ್ನ ನೋಡಿದ್ರೆ ಆಸೆ ಇದೆ, ಇಲ್ಲ ಅಂತಲ್ಲ. ಎಲ್ಲೋದ್ರು ಅದೇ ಎಪ್ರೋಸ್ತಾರೆ ಏನು ಸರ್ ನೀವು ವಹಿಸ್ರಿ ಅಂತಾರೆ. ಹೊಸ್ತಾನ ಅಂತ ನಾನು ಹೇಳ್ತೀನಿ ಇದ್ದೀನಿ. ಸುಸ್ತಾನ ನಾನು ಲೀಡರ್ಗಳನ್ನ ಕನ್ಸಲ್ಟ್ ಮಾಡಬೇಕು, ಮಂಜಣ್ಣ ಕೇಳಬೇಕು, ಎಲ್ಲ ಲೀಡರ್, ಕಾಂಗ್ರೆಸ್ ಲೀಡರ್ ಕೇಳಬೇಕು, ಎಲ್ಲ ಲೀಡರ್ನೆಲ್ಲ ಕೇಳಿ ಎಲ್ಲರೂ ಒಪ್ಪಿಗೆ ಆದ್ರೆ ಆಮೇಲೆ ತೀರ್ಮಾನ. ನಾನು ಒಬ್ಬನ ತೀರ್ಮಾನ ಅಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಹಿಂದೆ ಸರ್ಕಾರ ಇದೆ, ನೀವು ಮಾಡ್ಬೋದಲ್ಲ? ಅಲ್ಲಿ ಇದುವರೆಗೂ ನಾನು ಅದೇ ಯಾಕೆ ಮಾಡಿಲ್ಲ ಅಂದ್ರೆ, ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ ಆದಿನಾರಾಯಣ ಇದ್ದಲ್ಲ, ಅವರೇ MLA ಇದ್ದಂಗೆ. ಅವ್ರು ಇದ್ದಾಗ ನಾನು ಕೊಟ್ರೆ చూడಪ್ಪ వాళ్ళు పోయిರಿ నేను ರಿಪೀಟೆಡ್ ಕ್ಯಾಂಡಿಡೇಟ್ ನಾ ಪೋರ್ ಅಂತ ವಾಳ್ತಿಸ್ಕೊಂಡವ್ರು ಯಾಕೆ ಬೇಕು? ಈ ಆದಿನಾರಾಯಣ ಹೇಳಿ ಎಷ್ಟು ಚಲಾಯಿಸ್ಬಿಡ್ತೀನಿ, ಮಂಜಣ್ಣ ಹೇಳಿ ನೋಡ್ರಿ ನಾಳೆ ತರ್ತೀನಿ ನಾನು DK ಹತ್ರ ಏನ್ ಬೇಕು ಅಂದಾನ. ಏನೇನದನ ಬಂದ್ರು MLAಗೆ ಹೋಗುತ್ತದು, ಆ ಮನುಷ್ಯನೇ ಮಾಡ್ಬೇಕೆಲ್ಲ. ಎಲ್ಲ ನೀವು ಒಂದೇ ಪಕ್ಷದಲ್ಲ, ನಾರಾಯಣ, ಮಂಜಣ್ಣ, ಅದೇ ಹೇಳ್ತಾ ಇದ್ನಲ್ಲ, ಸರ್ ಬನ್ನಿ ನಾವೆಲ್ಲ ಒಟ್ಟಿಗೆ ಮಾಡೋಣ, ಇಂಪ್ರೂವ್ ಮಾಡೋಣ ಅಂತಂದ್ರೆ ನಾನು ನಂಬರ್ 1 ಫಸ್ಟ್ ಇರ್ತೀನಿ, DK ಕರ್ಕೊಂಡು ಹೋಗ್ತೀನಿ, ನಾನು ಅಲಾಟ್ ಮಾಡಿಸ್ತೀನಿ. ಮೊದಲನೇ ಕಾಂಗ್ರೆಸ್ ಕಚೇರಿಗೆ ಇಲ್ಲೇ ಬಂದು ಬಸ್ ನಾನು ನಮ್ಮ ಲೀಡರು ಇವರು ನೀಲಕಂಠೇಗೌಡರು ಅವರು ಸತ್ತಾಗ ಇಲ್ಲಿ ಬಂದಿದೆ. ಏನಾಗಲಿ, ಅವರು ನನ್ನ ಎಲೆಕ್ಷನ್ ಓಡಾಡಿದ್ರು, ಇಲ್ಲ ಅಂತಲ್ಲ. ನೈಟ್ ಎಲ್ಲ ನಿದ್ದೆವಾಗಿಲ್ಲ, ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಅದು ಮಾಡ್ಕೊಂಡು ಬೆಳಿಗ್ಗೆ ಮುಖ ನೋಡಿದ್ರೆ ಅಯ್ಯೋ ಅನಿಸ್ತು. ಇಲ್ಲ ಅಂತಲ್ಲ, ಸ್ವಲ್ಪ ಸ್ವರ್ಗದಲ್ಲಿದ್ದಾರೆ. ಆವಾಗ ಬಂದಿದ್ದು, ನಾನು ಹೊರಗಡೆ ಬಂದಿಲ್ಲ. ನೋಡಿ, ಅನ್ಲೆಸ್ ಐ ಆಮ್ ಯುನೈಟೆಡ್ ನಾನು ಬರೋಕ್ಕಾಗಲ್ಲ, ಕರೀದೇ ಬರೋಕ್ಕಾಗಲ್ಲ. ಇವತ್ತು ಯಾಕೆ ವಾಲಂಟಿಯರ್ ಬಂದೆ ಅಂದ್ರೆ, ನಾನೊಬ್ಬ ಕಾಂಗ್ರೆಸ್ ಲೀಡರ್ ಆಗಿ ನಾನು KPCC ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ಗೆ ಗೊತ್ತಿದ್ದು ನಮ್ಗಂದ್ರೆ ಕಾಂಗ್ರೆಸ್ ಇವರಿಗೆಲ್ಲ ಕಾಂಗ್ರೆಸ್ಗೆ ಅವಮಾನ ಅನ್ನೋಂಥದ್ದು ನಾನು ಅನ್ಕೊಂತೀನಿ. ಅಷ್ಟು ಚೀಪ ನಾವು ಮಾಡೋಕ್ಕೆ. ನಮ್ಗೆ ಗೊತ್ತಿಲ್ಲ ಮಾತಾಡೋದು ಏನು ಅಂತ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನಮ್ಗೆ ಚೆನ್ನಾಗಿ ಗೊತ್ತು, ಏನು ಮಾಡ್ಬೇಕು ಅಂತ. ಇನ್ನು ಈಗ ಅನೇಕ ಕೆಲಸಗಳು ಊರಲ್ಲಿ 1,000 ಕೋಟಿ ಖರ್ಚು ಮಾಡಿ ರಸ್ತೆಗಳು ನಿಮ್ಗೆ ಗೊತ್ತಿದೆ. ಹೆಂಗೆ ಹೋದ್ರು 10 ನಿಮಿಷ 15 ನಿಮಿಷದಲ್ಲಿ ಬಾರ್ಡರ್ ಹೋಗ್ಬೋದು, ಅಲ್ಲಿಂದ ಇಲ್ಲಿ ಟೌನ್ ಬರ್ಬೋದು. ಮೊದಲು 2 ವೀಲರ್ ಎಷ್ಟು ಬಿಡೋರು, ಇಲ್ಲ ಆವಣಿ ಯಾವ ಹೋಗಿದ್ರು, ಆವಣಿ ತಗೊಳ್ಳಿ, ಸದಾ ತಗೊಳ್ಳಿ, ಕಾಯಲೂರು ತಗೊಳ್ಳಿ, ಈ ಕಡೆ ತಗೊಳ್ಳಿ, ಎಲ್ಲ ರೋಡ್ ಆಗಿದಾವ. ಉಡುಪಲ್ಲಿ ರೋಡ್ ಹೆಂಗಿದೆಪ್ಪ. ಆಮೇಲೆ ಈಗ ನಮ್ಮ ಕೊತ್ತಮಂಗಲ ರೋಡ್ ಫಾರ್ಮ್ ಹೌಸ್ ಇತ್ತು, ಅದು ಮಾರ್ಬಿಟ್ಟೆ. ಈಗ ಕೂತಂಡೇರಿ ತಗೊಂಡಿದ್ದೀನಿ. ಕೂತಂಡೇರಿ ಯಾಕೆ ತಗೊಂಡಿದ್ದೀನಿ ಹೇಳಿ? ಫಾರ್ಮ್ ಹೌಸ್ ಕಟ್ತೀನಿ, ಬರ್ತೀನಿ, ಶಾರ್ಟ್ಲಿ ಇಲ್ಲೇ ಇರ್ತೀನಿ. ಅದಾಯ್ತಾ? ಇವೆಲ್ಲ ನಾನು ಪ್ಲಾನಿಂಗ್ ಇದೆ, ಇಲ್ಲ ಅಂತಲ್ಲ. ಈಗಿನ MLA ಅವರಿಗೆ ಇದೇ ಮೊದಲು ಕೊಟ್ಟು ನಾಗೇಶ್ ಮಾಜಿ ಸಚಿವರಿಂದ ಇದೇ ಮೊದಲು ನಾನು ಯಾಕೆ ಕೌಂಟ್ರ್ ಕೊಟ್ಟೆ ಅಂತ ರೀಸನ್ ಹೇಳಿದ್ನಲ್ಲ. ನನ್ನ ಪಾಡಿಗೆ ನಾನು ಇದ್ದೀನಪ್ಪ, ನಾನು 108 ಇದೆ ಕೆಲಸ ಮಾಡೋದು. ನಮ್ಮನ್ನ ಕೆಣ್ಕೋದು ಯಾಕೆ? ಇಲ್ದಿದ್ದ ಯಾಕೆ? ಪ್ರೂವ್ ಮಾಡ್ಲಿ. ಈಗ ನೀವು ಕೇಳಿ ಮಾತನ್ನ ಪ್ರೂವ್ ಮಾಡಿ. ಅಮ್ಮ ಅವ್ರು ಇರಬಾರ್ದು, MLA ಬಿಟ್ಟು ಹೋಗ್ಬೇಕು. MLA ಆದವರು ಅಷ್ಟು ಲೂಸ್ ಟಾಕ್ಸ್ ಮಾತಾಡಬಾರ್ದು, ಅಷ್ಟೇ ಹೇಳೋದು. ನಾನು ಅವ್ರ ಬಗ್ಗೆ ಏನಾದ್ರು ಮಾತಾಡಿ ಹೇಳ್ರಪ್ಪ, ಇದ್ದವ್ರು 3 ವರ್ಷದಲ್ಲಿ ಏನಾದ್ರು ನೆಗೆಟಿವ್ ಮಾತಾಡಿದ್ದೀನ? ನನ್ನ ಪಡ ಬರ್ತಾ ಇದೆ ಏನೋ ಹೇಳೋರು, ಅದಿಲ್ಲ ಇದಿಲ್ಲ ಹಿಂಗೆ ಮಾಡ್ತಾರೆ. ನಾನು ಕಿವಿಗೆ ಹಾಕೊಂತ ಇರಲಿಲ್ಲ. ಅವ್ರ ಕೆಪಾಸಿಟಿ ಅದು ಎಲ್ರಿಗೂ ಬರೋಲ್ಲ. ಅವೆಲ್ಲ ಟಿಕ್ ಅಂಡ್ ಟ್ಯಾಕ್ ಅಂತಾರೆ, ಅದು ಎಲ್ರಿಗೂ ಬರೋದಿಲ್ಲ. ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಅಂದ್ರೆ ಅವ್ರು ಸಪೋರ್ಟ್ ಮಾಡಿದ್ರೆ ಅನುದಾನ ಬಂದು ಮಾಡ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಮಂಜಣ್ಣ ಮನ್ಸು ಮಾಡ್ಬೇಕು, ಆದಿನಾರಾಯಣ ಮನ್ಸು ಮಾಡ್ಬೇಕು.
ಎಸ್ ಅಂದ್ರೆ ನಾನು ಜೊತೆಗೆ ಸೇರ್ಕೊಂಡು ಇರ್ತೀನಿ, ಅದ್ರಲ್ಲೇನು ಎರಡು ಮಾತಿಲ್ಲ. ಓಕೆನಾ? ಅವರು ನಿಮ್ಮ ಬಗ್ಗೆ ಏನು ಮಾತಾಡಿಲ್ಲ. ಕಾಂಟ್ರಾಕ್ಟ್ ಮುಂದಿನ ಶಾಸಕರ ಅವಧಿಯಲ್ಲಿ ಇದಾಗಿದೆ ಅನ್ನೋದು ಅಂತ ಹೇಳ್ತಾರೆ. ನಿಮ್ಮ ಹೆಸರು ಹೇಳಿ. ಏಯ್ ಚೆನ್ನಾಗಿ ಇನಿಷಿಯಲ್ ಸಮಯದ ಹೇಳಿದಾರಲ್ರಿ. ಮ್ಯಾನ್ ಇನಿಷಿಯಲ್ ಸಮಯದ ಹೇಳಿದ್ರೆ ಎಷ್ಟು ಜನ ನನ್ಗೆ ಫೋನ್ ಮಾಡೋದು, ನೀವು ಯಾರು ಮಾಡಿಲ್ಲ ಮಾಧ್ಯಮದವರು, ಬೇರೆಯವರು, ನೀವು ಮಾಧ್ಯಮದವರು ಒಂದು ಬ್ಯಾಲೆನ್ಸ್ ಮಾಡಕ್ ಹೋಗ್ತೀರಾ? ನಾನು ಎಲ್ಲರೂ ಮಾಡಿದ್ರಲ್ಲ, ನೀವ್ ಯಾಕೆ ಯಾರು ಒಬ್ಬರು ಮಾತಾಡಲಿಲ್ಲ? ಅಲ್ಲ, ಬೇಜಾರು ಮಾಡ್ಕೊಂಬೇಡಿ. ಬೇರೆ ಟೈಮಲ್ಲಿ ಕೇಳ್ತಿರಲ್ಲ ನೀವು ಬನ್ನಿ ಸರ್ ಅಂತ, ಹಂಗೆಲ್ಲ ಅದನ್ನ ಯಾಕೆ ಕಂಡ ಮಾಡಿಲ್ಲ ನೀವು? ಎಚ್ ನಾಗೇಶ್ ಇನಿಷಿಯಲ್ ಸಮೇತ. ಓಹೋ, ನಾನೇನು ಮೂರ್ಖೆಲ್ಲ ಬಂದು ಹಿಂಗೆ ಪ್ರೆಸ್ ಮೀಟ್ ಮಾಡಕ್ಕೆ. ಎಷ್ಟೋ ಜನ ಯಾಕೆ ಪ್ರೆಸ್ ಮೀಟು ಅದೇ ಇದೆ ಅಂತ ಈಗ ಇತ್ತೀಚೆಗೆ ಊಟ ಮಾಡೋದು ಗೊತ್ತಾಯ್ತು ಅಂತೇನು ಅಂದ್ರಂತೆ. ಬಟ್ ರೆಡಿಯಾಗಿ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ನಾನು ಹೋಗ್ಬಿಟ್ಟು ರವಾಸ್ ಆಗಲ್ವಾ? ತಪ್ಪು ಏನೋ ಇದೆ, ಇವ್ರದೇ ತಪ್ಪು, ಹೋಗ್ಬಿಟ್ರು ಎಸ್ಕೇಪ್ ಅಂತ ಅದನ್ನು ಮಾಡ್ಬಿಟ್ರೆ ಕಷ್ಟ ಅದು. ಅದಕ್ಕೆ ಕ್ಷೇತ್ರಕ್ಕೆ ನೀವು ಬಂದಾಗೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಭೇಟಿ ಕೊಟ್ಟು ಒಂದು ಪತ್ರಿಕಾ ಅದನ್ನ ನಾನು ಮಂಜಣ್ಣ ಹತ್ರ ಮಾತಾಡಿದ ವಿಷಯ ತಗೊಂತೀನಿ. ಥ್ಯಾಂಕ್ ಯು.